ಇತಿಹಾಸದಲ್ಲಿ ನನ್ನ ಅನುಭವದಲ್ಲಿ ನಮ್ಮ ಥಿಯೇಟ್ರಲ್ಲಿ ಇದೇ ಫಸ್ಟ್ ಟೈಮ್ ಆ ಸಿನಿಮಾ ಆಗ್ತಾ ಇರೋದು. ಆ ಥರ ಆ ರೇಂಜ್ಗೆ ಹೋಗ್ತಾ ಇದೆ. ಪ್ಯಾನ್ ಇಂಡಿಯಾ ಅಲ್ಲ ಅಂದ್ರೆ ಆ ರೇಂಜ್ಗೆ ತುಂಬ ಸೂಪರ್ ಡೂಪರ್ ಆಗಿ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಜೋರಾಗಿದೆ. ಕಟೇರ ಕಂಪ್ಯಾರಿಸನ್ ಮಾಡಿದ್ರೆ 30% ಇಲ್ಲ ಸರ್, ಅಷ್ಟು ಪ್ರೆಸರ್ ಇಲ್ಲ. ಅದು ಚೆನ್ನಾಗಿದೆ ಕಲೆಕ್ಷನ್. ಹೊಸ ವರ್ಷದ ಆರ್ಥಿಕ ಶುಭಾಶಯ ನಿಮ್ಗೆ ಮತ್ತೆ ನಿಮ್ ಫ್ಯಾಮಿಲಿಗೆ ಎಲ್ಲ ಒಳ್ಳೇದಾಗ್ಲಿ ಸರ್. ಓಕೆ ಸರ್, ಈಗ ಕಾಟೇರ ಹವಾ ಎಲ್ಲಾ ಕಡೆಗೂ ತುಂಬಾ ಅಬ್ಬರ ಇಡ್ತಾ ಇದೆ. ಸೊ ನಿಮ್ಗೆ ಇಲ್ಲಿ ಯಾವಾಗ ಬುಕಿಂಗ್ ಸ್ಟಾರ್ಟ್ ಆಯ್ತು ಸರ್? ಸಾಟರ್ಡೆ ಒಂದು 11:30 ಸ್ಟಾರ್ಟ್ ಆಯಿತು. ವಿತಿನ್ 2 hours ಅಲ್ಲಿ ಎಲ್ಲ ಟಿಕೆಟ್ ಕ್ಲೋಸ್ ಆಗಿದೆ ಸರ್. 6850 ಟಿಕೆಟ್ ಕ್ಲೋಸ್ ಆಗಿದೆ ಸರ್. ಆಮೇಲೆ ಈಗ ನಿನ್ನೆಯಿಂದ ತಿರುಗಿ ಈ ಪ್ರೆಸರ್ ಅಭಿಮಾನಿಗಳ ಪ್ರೆಸರ್ ತಡೆಯೋಕ್ಕಾಗ್ದಿರನೆ ರಾತ್ರಿ ಅಂದರೆ ಗುರುವಾರ ನೈಟ್ ಮಿಡ್ ನೈಟ್ 12:30 ಮೊದಲನೇ ಫ್ಯಾನ್ ಶೋ ಹಾಕಿದ್ದಾರೆ. 600 rupees ಪ್ಲಸ್ 500 rupees ಟಿಕೆಟ್ ಮಾಡಿ ಫ್ಯಾನ್ಸ್ಗೋಸ್ಕರ ಸ್ಪೆಷಲ್ ಶೋ ಮಾಡಿದ್ದಾರೆ ಸರ್. ಅಂದರೆ ಇದೇ ಇತಿಹಾಸದಲ್ಲಿ ನನ್ನ ಅನುಭವದಲ್ಲಿ ನಮ್ಮ ಥಿಯೇಟ್ರಲ್ಲಿ ಇದೇ ಫಸ್ಟ್ ಟೈಮ್ ಆ ಸಿನಿಮಾ ಆಗ್ತಾ ಇರೋದು. ಆ ಥರ ಎಲ್ಲ 5 ಗಂಟೆಗೆಲ್ಲ ಮಾಮೂಲಿ 4 ಗಂಟೆ 5 ಗಂಟೆ ಆಗ್ತಾಯಿದ್ರು. ಬಟ್ ಈ ಸರಿ 12ವರೆಗೆ ಹಾಕಿದ್ರೆ 5 ಗಂಟೆಗೂ ಇದೆ ಸರ್. ಒಟ್ಟು 7 ಶೋ ಇದೆ ಸರ್. ಮೊದಲನೇ 7 ಶೋ ಇದೆ. ಶುಕ್ರವಾರ 7 ಶೋ ಬರುತ್ತೆ. ಇದು ರೆಕಾರ್ಡ್ ಅಂತೀರಾ? ಫುಲ್ ರೆಕಾರ್ಡ್ ಅದು. ಓಕೆ ಸರ್, ನೀವು ಬುಕ್ಕಿಂಗ್ ಕೊಡ್ಬೇಕಾದ್ರೆ ಜನ ಹೆಂಗ್ ಅವಾಯ್ಡ್ ಮಾಡ್ತಿದ್ರಿ ಹೆಂಗೆ ಸರ್? ಈಗ ಏನಾಗಿದೆ, ಮೊದಲು ತುಂಬಾ ಇಲ್ಲಿ ಕ್ಯೂನಲ್ಲೇ ಕೊಡ್ತಿದ್ದು, ಕೌಂಟರ್ ಕೊಡ್ತಿದ್ದು. ಈಗೆಲ್ಲ ಆನ್ಲೈನ್ ಇರೋದ್ರೆ ಬುಕ್ ಮೈ ಶೋ ಹೋಗ್ಬಿಡುತ್ತೆ. ಇನ್ನು ಸ್ವಲ್ಪ ಒಂದು 30% ಇಲ್ಲಿ ಕೌಂಟರ್ ಬಂದು ತಗೊಳ್ತಾರೆ. ಪರಿಚಯ ಇರೋರು ಮತ್ತೆ ಫ್ಯಾನ್ಸ್ ಎಲ್ಲ ಇಲ್ಲೇ ಬಂದು ಆಫೀಸಲ್ಲಿ ಬಂದು ತಗೊಂಡ್ರೆ ಕೌಂಟರ್ ಬಂದು ತಗೊಂಡೋಗ್ತಾರೆ. ಓಕೆ ಸರ್, ಎಷ್ಟು ಬುಕಿಂಗ್ ಆಗಿದೆ ಸರ್ ಈಗ? ಸರ್ ಇನ್ನು 12 ಈಗ ರೇಟ್ ಆಫ್ ಅಡ್ಮಿಷನ್ ಇಂದ ಹೋಗ್ತಾ ಇದೆ. ಒಂದು 30% ಆಗಿದೆ. ಇನ್ನು ನಿನ್ನೆ ನೈಟ್ ಬಿಟ್ಟಿರೋದು. ಈ ಮಿಕ್ಕಿದ್ದು 5 ಗಂಟೆ ಆಗ್ಬೋದು, 9:30, 12:30 ಸೆಕೆಂಡ್ ಶೋ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಭರ್ತಿ ಆಗಿದೆ. ಇನ್ನೊಂದೆಲ್ಲ ಒಂದು 20% ಇರ್ಬೇಕು ಸರ್. ನೈಟ್ ಅಂದರೆ 20% 4 ಗಂಟೆ ಶೋ ಮತ್ತೆ 10 ಗಂಟೆ ಶೋ ಎಲ್ಲ ಸ್ವಲ್ಪ 20% ಇದೆ ಸರ್. ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ, ಬರೀ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಆ ರೇಂಜ್ಗೆ ಹೋಗ್ತಾ ಇದೆ. ಪ್ಯಾನ್ ಇಂಡಿಯಾ ಅಲ್ಲ ಅಂದ್ರೆ ಆ ರೇಂಜ್ಗೆ ತುಂಬ ಸೂಪರ್ ಡೂಪರ್ ಆಗಿ ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಜೋರಾಗಿದೆ. ಅಂದರೆ ಒಂದು ಏನೋ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಸರ್. ನೋಡ್ಬೇಕು ಸರ್. ಇದು ರೀಸೆಂಟ್ ಆಗಿ ಸಲಾರ್ ಒಂದು ಮೂವಿ ರಿಲೀಸ್ ಆಯ್ತು, ಅದ್ರದ್ದು ಅವ ಹೆಂಗಿತ್ತು? ಈಗ ಕಾಟೇರದ್ದು ಬುಕಿಂಗ್ ಆಗ್ತಿದೆಯಲ್ಲ ಸರ್? ಕಾಟೇರದಲ್ಲಿ ಸೋಲಾರ್ ಲೆಕ್ಕ ಹಾಕೊಂಡು 30% ಇಲ್ಲ ಸೋಲಾರ್. ಈ ಕಟೇರ ಕಂಪ್ಯಾರಿಸನ್ ಮಾಡಿದ್ರೆ 30% ಇಲ್ಲ ಸರ್, ಅಷ್ಟು ಪ್ರೆಸರ್ ಇಲ್ಲ. ಅದು ಚೆನ್ನಾಗಿದೆ ಕಲೆಕ್ಷನ್ ಅಂತ ಇಲ್ಲ. ಸರ್, ನಿಮ್ಮ ಹೆಸರು? ನಾಗರಾಜ್ ಅಂತ.